ನಮಸ್ತೆ, ಮಲ್ಟಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಚಿಕನ್ ಗ್ರೀನ್ ಕಬಾಬ್. ಚಿಕನ್ ಗ್ರೀನ್ ಕಬಾಬ್ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಚಿಕ್ಕ ಮಸಾಲ ರುಬ್ಕೊತೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು, ಮತ್ತು ಒಂದು ಉಂಡೆ ಬೆಳ್ಳುಳ್ಳಿ, 2 ಇಂಚು ಹಸಿ ಶುಂಠಿ, 1 ಸ್ಪೂನ್ ಕಾಳು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ನಾನು 3/4 kg ಚಿಕನ್ ತೊಗೊಂಡಿದ್ದೀನಿ. 3/4 kg ಚಿಕನ್ಗೆ ಪೇಸ್ಟ್ ಮಾಡಿರೋಂಥ ಗ್ರೀನ್ ಮಸಾಲಾನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಕಾರ್ನ್ಫ್ಲೋರ್ 2 ಸ್ಪೂನು, ಮೈದಾ ಹಿಟ್ಟು 2 ಸ್ಪೂನು ಮತ್ತು ಅಕ್ಕಿ ಹಿಟ್ಟು 2 ಸ್ಪೂನು, ಮತ್ತು ಸ್ವಲ್ಪ ಅರಿಶಿನ, 1 ಮೊಟ್ಟೆ ಹೊಡೆದಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಷ್ಟನ್ನು ಮಿಕ್ಸ್ ಮಾಡ್ತೀನಿ. ನಾನೀಗ ಹೇಳಿರೋದಷ್ಟು 3/4 kg ಚಿಕನ್ಗೆ ಇದು ಸರಿಯಾದ ಅಳತೆ. ಕಾರ್ನ್ಫ್ಲೋರ್, ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸರಿಯಾಗಿ ಒಂದೇ ಅಳತೆಯಲ್ಲಿ ಹಾಕಬೇಕು, ಆವಾಗ ಕೋಟಿಂಗ್ ಬಿಡದೆ ಚೆನ್ನಾಗಾಗುತ್ತೆ. ಮತ್ತು ನೋಡಿ, ನಿಂಬೆ ರಸ ಹಾಕೋದು ಮರ್ತೆ, ನಿಂಬೆ ರಸ ಮತ್ತು 1/2 ಸ್ಪೂನು ಗರಂ ಮಸಾಲ ಪೌಡರ್ ಇದನ್ನು ಕೂಡ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ತೆಗೆದಿಡಬೇಕು. ನೀವು ಜಾಸ್ತಿ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಕೂಡ ಇಡ್ಬೋದು. ಈಗ ನೋಡಿ, ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಡೀಪ್ ಫ್ರೈ ಮಾಡಿ ಸ್ಟವ್ನ ಶುರುವಿಂದ ಕೊನೆವರೆಗೂ ಮೀಡಿಯಮಲ್ಲೇ ಇಟ್ಟು ಫ್ರೈ ಮಾಡಬೇಕು. ಆವಾಗ ಒಂದೇ ಸಮ ಚೆನ್ನಾಗಿ ಪೀಸಸ್ ಸಾಫ್ಟಾಗಿ ಬೇಯುತ್ತೆ. ನೀವು ಜಾಸ್ತಿ ಟೈಮ್ ಇದ್ದರೆ 1 ಗಂಟೆ 2 ಗಂಟೆ ಫ್ರಿಜ್ಜಲ್ಲಿ ತೆಗೆದಿಟ್ಬಿಡಿ. ಮಿಕ್ಸ್ ಮಾಡಿ ಆದಮೇಲೆ ಆವಾಗ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಈಗ ನೋಡಿರಿ, 8 ಇಂದ 10 ನಿಮಿಷ ಬೇಕು ಚಿಕನ್ನು ಚೆನ್ನಾಗಿ ಬೇಯೋದಕ್ಕೆ. ನೋಡಿ, ನಾನು ಕೆಂಪು ಆಗೋ ಥರ ಬೇಯಿಸಿದ್ದೀನಿ. ಈಗ ಇದು ಕೆಂಪಗಾಗಿದೆ, ಚೆನ್ನಾಗಿ ಬೆಂದಿದೆ. 8 ಇಂದ 10 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಬಿಸಿ ಬಿಸಿ ಚಿಕನ್ ಗ್ರೀನ್ ಕಬಾಬ್ ರೆಡಿ ಇದೆ. ಸಾಫ್ಟಾಗಿ ಚೆನ್ನಾಗಾಗಿದೆ ಇದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.